ಮಾಜಿ ಮುಖ್ಯಮಂತ್ರಿ ಬಿ.ಎಸ್. ಯಡಿಯೂರಪ್ಪ ರಾಜಕೀಯ ಪ್ರವೇಶ ಮಾಡಿ 50 ವರ್ಷ ಪೂರ್ಣಗೊಂಡಿದೆ. ಇದಕ್ಕಾಗಿ ಬಿಜೆಪಿ ಚಿತ್ರದುರ್ಗದಲ್ಲಿ ಒಂದು ಬೃಹತ್ ಸಮಾವೇಶವನ್ನು ನಡೆಸೋದಕ್ಕೆ ಚಿಂತಿಸಿದೆ. ಮೇ 16ನೇ ತಾರೀಕು ಬೃಹತ್ ಸಮಾವೇಶ ನಡೆಯುತ್ತೆ. ಯಡಿಯೂರಪ್ಪ ಅಭಿಮಾನೋತ್ಸವ ಅನ್ನೋ ಹೆಸರಲ್ಲಿ ಸಮಾವೇಶ ನಡೆಸೋದಕ್ಕೆ ಬಿಜೆಪಿ ನಾಯಕರು ನಿರ್ಧರಿಸಿದ್ದಾರೆ. ಇನ್ನು ಕೇಂದ್ರ ಸಚಿವ ಅಮಿತ್ ಶಾ ಅವರನ್ನ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಕರೆಯಬೇಕು ಅನ್ನೋದು ಕೂಡ ಬಿಜೆಪಿ ನಾಯಕರ ಪ್ರಯತ್ನ. ನಿನ್ನೆ ಇದರ ಬಗ್ಗೆ ಸಭೆಯಾಗಿದೆ. ಸಭೆಯಲ್ಲಿ ಆರ್ ಅಶೋಕ್, ಛಲವಾದಿ ನಾರಾಯಣ ಸ್ವಾಮಿ, ದೊಡ್ಡನಗೌಡ ಪಾಟೀಲ್, ಸಿ ಪಾಟೀಲ್, ಶ್ರೀರಾಮುಲು, ಗೋವಿಂದ ಕಾರಜೋಳ, ಅರವಿಂದ್ ಬೆಲ್ಲತ್ ಇವರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಚಿತ್ರದುರ್ಗವನ್ನೇ ಯಾಕೆ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತಂದ್ರೆ ಮಧ್ಯ ಕರ್ನಾಟಕ ಹೆಚ್ಚು ಜನ ಸೇರಿಸೋದಕ್ಕೆ ಸುಲಭ ಆಗುತ್ತೆ. ಉತ್ತರ ಕರ್ನಾಟಕ ಮತ್ತು ಹಳೆ ಮೈಸೂರು ಭಾಗದಿಂದ ಜನ ಸೇರಿಸೋದಕ್ಕೆ ಸುಲಭ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಈ ಸಮಾವೇಶದ ಮುಖಾಂತರ ಪಕ್ಷದ ಸಂಘಟನೆ, ಸದ್ಯ ಕಾಂಗ್ರೆಸ್ ಅಧಿಕಾರದಲ್ಲಿರೋದ್ರಿಂದ ಪಕ್ಷದ ಸಂಘಟನೆಗೆ ಸಮಸ್ಯೆ ಆಗ್ತಾ ಇರೋದು, ಅದೆಲ್ಲದಕ್ಕೂ ಕೂಡ ಪರಿಹಾರ ಕಂಡುಕೊಳ್ಬೇಕು ಅಂತ ಬಿಜೆಪಿ ನಾಯಕರು ಯೋಚನೆಯನ್ನು ಮಾಡಿದರು. ಅಮಿತ್ ಶಾ ಅವರನ್ನೇ ಕರೆಸಬೇಕು ಅನ್ನೋದು ಪ್ಲಾನು. ಮೇ 16ನೇ ತಾರೀಕು ಚಿತ್ರದುರ್ಗದಲ್ಲಿ ಸಮಾವೇಶ. ಬಿ.ಎಸ್. ಯಡಿಯೂರಪ್ಪ ಅವರು ಸಾರ್ವಜನಿಕ ಜೀವನವನ್ನು ಪ್ರವೇಶಿಸಿ 50 ವರ್ಷ ಆಗಿದೆ. ಆ ಸಂಭ್ರಮಕ್ಕೋಸ್ಕರ ಕಾರ್ಯಕ್ರಮ. ಆ ಕಾರ್ಯಕ್ರಮದ ಮುಖಾಂತರ ಪಕ್ಷ ಸಂಘಟನೆಯ ಯೋಚನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.